ಏನಾಯ್ತು? ಏನೂ ಆಗಿಲ್ಲ. ನಿಮ್ಮ ಅಪ್ಪ ಅಮ್ಮನ ನೋಡಿದೆ ಅಂತ ಹೇಳ್ದ್ಯಾ? ಎಲ್ಲ ಹೇಳ್ದೆ. ಆದ್ರೆ ನೀವ್ ಹೇಳ್ದಾಗೆ ಅವಳು ಓಡೋಗೋದಿರ್ಲಿ, ಕೂತ್ ಕಡೆಯಿಂದ ಅಲ್ಲಾಡ್ಲೂ ಇಲ್ಲ. ನೀನು ಅಷ್ಟು ಹೇಳಿದ್ರು ಏನೂ ಆಗ್ಲೇ ಇಲ್ವಾ? ಏನಾದ್ರೂ ಆಗಕ್ಕೆ ಅವಳು ನಾನು ಹೇಳಿದ್ದು ನಂಬಿದ್ರೆ ತಾನೆ. ಹಾಗಾದರೆ ಗಂಗಾಧರ ಸರೋಜ ಬದುಕಿದ್ದಾರೆ, ಸರಿ ಹೋಗಿದ್ದಾರೆ ಅನ್ನೋದನ್ನ ಅವಳು ನಂಬಲೇ ಇಲ್ವೇ? ಎಷ್ಟು ಹೇಳಿದ್ರೆ ನಂಬಲೇ ಇಲ್ಲ ಅಜ್ಜಿ. ನೀನೇನೋ ದೊಡ್ಡದಾಗಿ ಅಸ್ತ್ರ ಅಂದೆ, ಅವಳು ಓಡೋಗ್ತಾಳೆ ಅಂದೆ, ಎಲ್ಲ ಟುಸ್ತಂದೋಯ್ತು. ನೀನ್ ಹೇಳಿದ್ದೆಲ್ಲ ಸುಳ್ಳು. ಅವಳು ಮನೆ ಬಿಟ್ಟು ಅಪ್ಪ ಅಮ್ಮನ ಹುಡ್ಕೊಂಡು ಹೋಗ್ಲೇ ಇಲ್ಲ. ಯಾರು ತಾನೇ ಸತ್ತು ಹೋಗಿರೋನು ಭೂತ ಥರ ಎದ್ದು ಬರ್ತಾನೆ ಅಂದ್ರೆ ನಂಬ್ತಾರೆ ಹೇಳು? ಅವಳು ನಂಬೋ ಹಾಗೆ ನಾವು ಮಾಡಬೇಕು. ಗಂಗಾಧರ ಸರೋಜ ಬೆಂಗಳೂರಲ್ಲಿ ಎಲ್ಲಿದ್ದಾರೆ ಅಂತ ಹುಡ್ಕೋದು. ಅಮ್ಮ, ಇಲ್ಲೇ ಮಲ್ಕೋ ಅಮ್ಮ. ನನ್ ಬಿಟ್ಟು ಹೋಗ್ಬೇಡಮ್ಮ. ಅಮ್ಮ ಬಂದಿಯಾ? ರಶ್ಮಿ ಹೇಳಿದ್ದಲ್ಲ ಸುಳ್ಳಲ್ವಾ ಅಮ್ಮ? ಸೂಜಿ ಪುಟ್ಟ, ಆಂಟಿ ನೀವಾ? ನನಗೆ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಪುಟ್ಟ, ಯಾಕೆ ಸಂಕೋಚ ಪಟ್ಕೊಳ್ತೀಯ? ನೀನು ನನ್ನ ಮಗಳೇ, ನಾನು ನಿಮ್ಮಮ್ಮ. ನಿದ್ರೆನಲ್ಲಿ ಏನೇನೋ ಮಾತಾಡ್ತಿದ್ದೆ. ಅದು ಅಲ್ಲದೆ ರಶ್ಮಿ ಏನೋ ಹೇಳಿದ್ಲು, ಅದೆಲ್ಲ ಸುಳ್ಳಲ್ವಾ ಅಂತ ಬೇರೆ ಕನ್ವರಿಸ್ತಿದ್ದೆ. ಏನು ಹೇಳಿದ್ಲು ರಶ್ಮಿ? ನೀವು ಅವಳನ್ನು ಬೈಬಾರ್ದು. ಖಂಡಿತ ಬೈಯೋದಿಲ್ಲ. ಅದೇನು ಅಂತ ಹೇಳಮ್ಮ. ನಮ್ಮಪ್ಪ ಬದುಕಿದಾರಂತೆ. ನಿಮ್ಮಪ್ಪ ಬದುಕಿದಾರಂತ? ರಶ್ಮಿ ಎಲ್ಲೋ ತಮಾಷೆ ಮಾಡಿರ್ಬೇಕು. ನೀನು ಅದನ್ನ ಸೀರಿಯಸ್ ಆಗಿ ತಗೋಬೇಡ. ನನಗೆ ಹುಷಾರಿಲ್ವಲ್ಲ, ನಾನು ಸತ್ತೋದ್ರೆ ನಾನಿರೋ ತನಕ ನನ್ನ ಚೆನ್ನಾಗಿ ನೋಡ್ಕೊಂತೀರಾ? ಆಪರೇಷನ್ ತಾರೀಖ್ ಹತ್ರ ಬರ್ತಿದೆ. ನಮ್ಮ ಸೂಜಿಗೆ ಏನಾಗುತ್ತೋ ಏನೋ ಅನ್ನೋ ಭಯ ಆಗ್ತದೆ. ಭಯ ಪಡೋ ಅವಶ್ಯಕತೆ ಇಲ್ಲ ಕಣೆ ಸರು. ನಾನು ಯಾವಾಗ ಬೇಕಾದರೂ ಸಾಯ್ಬೋದು. ಸೂಜಿಗೆ ಆಪರೇಷನ್ ಆಗಿ ಅವಳು ಚೆನ್ನಾಗಾದ್ರೆ ಅಷ್ಟೇ ಸಾಕು. ನಾನು ನನ್ನ ಜೀವನದಲ್ಲಿ ಗೆದ್ದ ಹಾಗೆ. ಆಮೇಲೆ ನಾನು ಸತ್ರು ಪರವಾಗಿಲ್ಲ. ಯಾಕಿಂತ ಮಾತಾಡ್ತೀಯ? ನಮ್ಮ ಸೂಜಿಗೆ ಒಳ್ಳೇದೇ ಆಗತ್ತೆ. ನಡಿ, ಈಗಲೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಏನ್ ಮಾಡ್ತಿದೀಯ ಸೂಜಿ? ಮನೆ ಕಟ್ತಾ ಇದ್ದೀನಿ. ನೋಡು, ಚೆನ್ನಾಗಿದ್ಯಾ ನನ್ ಮನೆ? ಮನೇನೋ ಚೆನ್ನಾಗಿದೆ. ನೀನ್ ಸ್ಲಮ್ ಹುಡುಗಿ ಆದ್ರೂ ನಿನಗೆ ದೊಡ್ಡ ದೊಡ್ಡ ಡ್ರೀಮ್ಸ್ ಇದೆ. ನೀನ್ ಯಾವತ್ತಾದ್ರೂ ಒಂದಿನ ಇದಕ್ಕಿಂತ ದೊಡ್ಡ ಮನೆನೇ ಕಟ್ಬೋದು ಅಂತ ಇಟ್ಕೋ. ಆದ್ರೆ ಏನ್ ಪ್ರಯೋಜನ? ಯಾರಿಗೋಸ್ಕರ ಅಂತ ಕಟ್ತ್ಯಾ?